ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ವೃಕ್ಷ. ನೀ ಹೇಗಿದ್ದೀರಿ? ಕಳೆದ ವಿಡಿಯೋದಲ್ಲಿ ನಾವು ತಿಲಾಪಿಯಾ ಮತ್ತು ಗೌರಾಮಿ ಮೀನುಗಳನ್ನ ಯಾವುದೇ ತಾರ್ಪಾಲಿನ್ ಇಲ್ಲದೆ ನೈಸರ್ಗಿಕ ಹೊಂಡದಲ್ಲಿ ಸಾಕೋದು ಹೇಗೆ ಅಂತ ನೋಡಿದ್ವಿ ಅಲ್ವಾ? ಇವತ್ತು ನಾವು ಮೀನು ಸಾಕಾಣಿಕೆಯಲ್ಲಿ ಅತಿ ಹೆಚ್ಚು ಲಾಭ ಕೊಡುವ ರೂಪ್ಚಂದ್ ಮೀನಿನ ಬಗ್ಗೆ ಮಾತಾಡೋಣ. ಇದಕ್ಕೆ ಚೈನೀಸ್ ಪ್ಯಾಂಫ್ರೆಟ್ ಅಂತ ಕೂಡ ಕರೀತಾರೆ. ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುವ ಮೀನು ಇದು. ನಮ್ಮ ಹಳೆ ಫಾರ್ಮುಲಾ ನೆನ್ಪಿದೆಯಲ್ವಾ? ತಾರ್ಪಾಲಿನ್ ಶೀಟ್ ನಮ್ಗೆ ಖಂಡಿತ ಬೇಡವೇ ಬೇಡ. ಕೇವಲ ನೈಸರ್ಗಿಕ ಹೊಂಡದಲ್ಲಿ ಅಥವಾ ಕೆರೆಯಲ್ಲಿ ನಮ್ಮ ಮನೆಯಲ್ಲೇ ಸಿಗೋ ಶೂನ್ಯ ಖರ್ಚಿನ ಆಹಾರ ಕೊಟ್ಟು ಇದನ್ನ ಬೆಳೆಸಬಹುದು. ಕಡಿಮೆ ಜಾಗದಲ್ಲಿ ಕಮ್ಮಿ ಬಂಡವಾಳದಲ್ಲಿ ರೂಪ್ಚಂದ್ ಮೀನನ್ನ ಹೇಗೆ ಸಾಕೋದು ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರೂಪ್ಚಂದ್ ತುಂಬಾ ಚುರುಕಾದ ಮತ್ತು ಗುಂಪಿನಲ್ಲಿ ಬುಕ್ಕೋ ಮೀನು. ಇದು ನೀರಿನ ಎಲ್ಲಾ ಮಟ್ಟದಲ್ಲೂ ಅಂದ್ರೆ ಮೇಲ್ಭಾಗ, ಮಧ್ಯಭಾಗ ಮತ್ತು ಕೆಳಭಾಗದಲ್ಲೂ ಬದುಕುತ್ತದೆ. ಇದರ ಜೀರ್ಣಶಕ್ತಿ ತುಂಬಾ ಜಾಸ್ತಿ. ಹಾಕಿದ್ದನ್ನೆಲ್ಲ ತಿಂದು ಬೇಗ ತೂಕ ಹಾಕಿಕೊಳ್ಳುತ್ತೆ. ಕೇವಲ 6 ರಿಂದ 8 ತಿಂಗಳಲ್ಲಿ ಇದು 1 kgಯಷ್ಟು ತೂಕ ಬಂದುಬಿಡತ್ತೆ. ಅಂದ್ರೆ ನಂಬ್ತೀರಾ? ಇದು ಸರ್ವಭಕ್ಷಕ. ಅಂದ್ರೆ ಗಿಡ, ಗಂಟೆ, ಪಾಚಿ, ಸಣ್ಣ ಹುಳ ಎಲ್ಲವನ್ನೂ ತಿನ್ನುತ್ತದೆ. ನೀರಿನಲ್ಲಿ ಆಮ್ಲಜನಕ, ಆಕ್ಸಿಜನ್ ಸ್ವಲ್ಪ ಕಮ್ಮಿ ಇದ್ರೂ ಇದು ಆರಾಮಾಗಿ ತಡೆದುಕೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಇರೋದ್ರಿಂದ ಈ ಮೀನು ಸಾಯೋ ಚಾನ್ಸ್ ತುಂಬಾ ಕಮ್ಮಿ. ರೂಪ್ಚಂದ್ ಸಾಕೋದಕ್ಕೆ ಅತ್ಯುತ್ತಮ ವಿಧಾನ ಅಂದ್ರೆ ಮೋನೋಕಲ್ಚರ್. ಅಂದ್ರೆ ಬರೀ ಇದೊಂದೇ ಜಾತಿ ಸಾಕೋದು. ಯಾಕಂದ್ರೆ ಇವುಗಳಿಗೆ ಮೊನಚಾದ ಹಲ್ಲುಗಳಿರುತ್ತೆ. ಸ್ವಲ್ಪ ಆಕ್ರಮಣಕಾರಿ ಸ್ವಭಾವದ ಮೀನು ಇದು. ಬೇರೆ ಚಿಕ್ಕ ಮೀನುಗಳ ಜೊತೆ ಹಾಕಿದ್ರೆ ಅವುಗಳ ಬಾಲ ಕಚ್ಚಿ ಗಾಯ ಮಾಡೋ ಚಾನ್ಸ್ ಇರುತ್ತೆ. ಪಾಲಿಕಲ್ಚರ್ ಮಾಡ್ಲೇಬೇಕು ಅನ್ಕೊಂಡ್ರೆ ದೊಡ್ಡ ಸೈಜಿನ ಕಟ್ಲ ಅಥವಾ ರೋಹು ಮೀನಿನ ಜೊತೆ ಹಾಕ್ಬೋದು. ಆದ್ರೆ ನೆನ್ಪಿಡಿ, ಸೀಗಡಿ ಅಥವಾ ಸಣ್ಣ ಸೈಜಿನ ತಿಲಾಪಿಯಾ ಮರಿಗಳ ಜೊತೆ ಇದನ್ನ ಖಂಡಿತ ಹಾಕ್ಬೇಡಿ. ಸಣ್ಣ ಮರಿಗಳನ್ನ ಇವುಗಳು ಬೇದೆಯಾಡಿ ತಿಂದುಬಿಡ್ತವೆ. ಲಾಭ ಜಾಸ್ತಿ ಬೇಕು ಅಂದ್ರೆ ಒಂಟಿಯಾಗಿ ಮೋನೋಕಲ್ಚರ್ ಮಾಡೋದೇ ಜಾಣತನ. ಸ್ನೇಹಿತರೆ, ನಾನ್ ಮೊದ್ಲೇ ಹೇಳಿದ ಹಾಗೆ ಕಮ್ಮಿ ಬಂಡವಾಳದಲ್ಲಿ ಶೂನ್ಯ ಖರ್ಚಿನ ಆಹಾರ ಕೊಟ್ಟು ರೂಪ್ಚಂದ್ ಮೀನು ಸಾಕುವುದಾದ್ರೆ ತಾರ್ಪಾಲಿನ್ ಸಿಸ್ಟಮ್ಗೆ ನೋ ಅಂದ್ಬಿಡಿ. ತಾರ್ಪಾಲಿನಲ್ಲಿ ನೈಸರ್ಗಿಕ ಆಹಾರ ಉತ್ಪತ್ತಿ ಆಗಲ್ಲ. ನೀರಿನ ತಾಪಮಾನ ಹತೋಟಿಯಲ್ಲಿ ಇರಲ್ಲ. ರೂಪ್ಚಂದ್ಗೆ ನೈಸರ್ಗಿಕ ಮಣ್ಣಿನ ಕೆರೆಯೇ ಬೆಸ್ಟ್. ಅಲ್ಲಿ ಮಣ್ಣಿನಲ್ಲಿರೋ ಕೀಟಗಳನ್ನ ತಿಂದು ಬೆಳೆಯುತ್ತೆ. ಮಣ್ಣಿನ ಕೆರೆಯಲ್ಲಿ ಅಮೋನಿಯಾ ಗ್ಯಾಸ್ ಸಮಸ್ಯೆ ತಾನಾಗಿಯೇ ಕಂಟ್ರೋಲ್ ಆಗುತ್ತೆ. ನೈಸರ್ಗಿಕ ಕೆರೆಯಲ್ಲಿ ಬೆಳೆದ ಮೀನಿನ ರುಚಿ ಚೆನ್ನಾಗಿರುತ್ತೆ. ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಆರ್ಟಿಫಿಷಿಯಲ್ ಬಯೋಫ್ಲೋಕ್ ಅಥವಾ ತಾರ್ಪಾಲಿನ್ಗೆ ಕರೆಂಟ್ ಮತ್ತು ಏರೇಟರ್ ಮೆಷಿನ್ ಬೇಕು. ನಮ್ಮ ದೇಸಿ ಮಣ್ಣಿನ ಕೆರೆಗೆ ಅಥವಾ ಹೊಂಡಕ್ಕೆ ಯಾವುದೇ ಕರೆಂಟ್ ಖರ್ಚು ಇಲ್ಲ ಮತ್ತು ಏರೇಟರ್ ಅಗತ್ಯತೆ ಕೂಡ ಇಲ್ಲ. ಮೇಂಟೆನೆನ್ಸ್ ತುಂಬಾ ಈಸಿ. ತಿಲಾಪಿಯಾ ತರಹ ರೂಪ್ಚಂದ್ ಕೆರೆಯಲ್ಲಿ ಗಂಡು ಹೆಣ್ಣು ಸೇರಿ ಅತಿ ಶೀಘ್ರವಾಗಿ ಮರಿ ಹಾಕಲ್ಲ. ತಿಲಾಪಿಯಾದಲ್ಲಿ ಮರಿಗಳು ಜಾಸ್ತಿಯಾಗಿ ಕೆರೆ ತುಂಬಿ ಹೋಗುತ್ತೆ. ಅದಕ್ಕೆ ಮೋನೋಸೆಕ್ಸ್ ಪದ್ಧತಿಯಲ್ಲಿ ಸಾಕುತ್ತಾರೆ. ಆದ್ರೆ ರೂಪ್ಚಂದ್ ಮೀನಿಗೆ ಆ ತಲೆನೋವು ಇಲ್ಲ. ಇವು ನೈಸರ್ಗಿಕ ಕೆರೆಯಲ್ಲಿ ತಾವಾಗಿಯೇ ಮೊಟ್ಟೆ ಇಡಲ್ಲ. ಇವುಗಳ ಸಂತಾನೋತ್ಪತ್ತಿ ಕೇವಲ ಹ್ಯಾಚರಿಗಳಲ್ಲಿ ಹಾರ್ಮೋನ್ ಇಂಜೆಕ್ಷನ್ ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ ನೀವು ಎಷ್ಟು ಮರಿ ಹಾಕ್ತಿರೋ ಅಷ್ಟೇ ಮೀನುಗಳು ಕೆರೆಯಲ್ಲಿ ಇರ್ತವೆ. ಇವುಗಳ ಸಂಖ್ಯೆ ಜಾಸ್ತಿಯಾಗಲ್ಲ. ಇದರಿಂದ ಮೀನುಗಳಿಗೆ ಜಾಗ ಮತ್ತು ಆಹಾರದ ಕೊರತೆ ಆಗೋದೇ ಇಲ್ಲ. ತಿಲಾಪಿಯಾ ತರಹ ಗಂಡು ಮೀನುಗಳನ್ನೇ ಆರಿಸುವ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಸ್ನೇಹಿತರೆ, ಯಾವುದೇ ಮೀನು ಹಾಕೋ ಮುನ್ನ ಕೆರೆ ಸಿದ್ಧತೆ ತುಂಬಾ ಮುಖ್ಯ. ನಾನು ಕಳೆದ ವಿಡಿಯೋಗಳಲ್ಲಿ ಪಾಂಡ್ ಪ್ರೆಫರೇಷನ್ ಬಗ್ಗೆ ಹಲವು ಸಲ ಹೇಳಿದ್ದೇನೆ. ಪುನಃ ಈ ವಿಡಿಯೋದಲ್ಲೂ ಕೂಡ ರಿಪೀಟ್ ಮಾಡ್ತಾ ಇದ್ದೇನೆ. ಮೊದಲು ಕೆರೆಯ ನೀರನ್ನೆಲ್ಲ ಖಾಲಿ ಮಾಡಿ ನೆಲ ಬಿರುಕು ಬಿಡುವರೆಗೂ 10 ದಿನ ಬಿಸಿಲಿನಲ್ಲಿ ಒಣಗಿಸಿ. ಆಮೇಲೆ ಎಕರೆಗೆ 100 ಕಿಲೋಗ್ರಾಂಗಳಷ್ಟು ಸುಣ್ಣದ ಪುಡಿಯನ್ನ ನೆಲಕ್ಕೆಲ್ಲ ಸಿಂಪಡಿಸಿ. ಇದು ಕೀಟಾಣುಗಳನ್ನ ಕೊಲ್ಲುತ್ತೆ. ಇದಾದ ಮೇಲೆ ಹಸಿ ಹಸುವಿನ ಸಗಣಿ, ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರವನ್ನ ಕೆರೆಗೆ ಹಾಕಿ ಮಣ್ಣಿನೊಂದಿಗೆ ಮಿಕ್ಸ್ ಮಾಡಿ. ಈಗ
3 ರಿಂದ 4 ಅಡಿ ನೀರು ತುಂಬಿಸಿ 1 ವಾರ ಹಾಗೇ ಬಿಟ್ಬಿಡಿ. ಬಿಸಿಲು ಬಿದ್ದಾಗ ಗೊಬ್ಬರದಿಂದ ನೀರಿನಲ್ಲಿ ಹಸಿರು ಪಾಚಿ ಅಂದ್ರೆ ಪ್ಲಾಂಕ್ಟನ್ ತಾನಾಗಿಯೇ ಹುಟ್ಟುಕೊಳ್ಳುತ್ತೆ. ನೀರು ಲೈಟ್ ಹಸಿರು ಬಣ್ಣಕ್ಕೆ ತಿರುಗಿದಾಗ ನಿಮ್ಮ ಹೊಂಡಕ್ಕೆ ಅಥವಾ ಕೆರೆಗೆ ಮೀನು ಮರಿಗಳನ್ನ ಬಿಡಲು ರೆಡಿಯಾಗಿದೆ ಅಂತ ಅರ್ಥ. ಈಗ ಫೀಡಿಂಗ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ದುಬಾರಿ ಫ್ಯಾಕ್ಟರಿ ಫೀಡ್ ನಮ್ಗೆ ಬೇಡವೇ ಬೇಡ. ರೂಪ್ಚಂದ್ ಮೀನಿಗೆ ಅಜೋಲ್ಲಾ ಅಂದ್ರೆ ಪಂಚಪ್ರಾಣ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಕೆರೆಯ ಒಂದು ಭಾಗದಲ್ಲಿ ಅಜೋಲ್ಲಾ ಬೆಳೆಸಿ ಪ್ರತಿದಿನ ಬೆಳಗ್ಗೆ ಅದನ್ನ ನೀರಿಗೆ ಹಾಕಿ. ವಾರಕ್ಕೆ ಒಮ್ಮೆ ಹಸುವಿನ ಸಗಣಿ ಅಥವಾ ಆಡು ಅಥವಾ ಕೋಳಿ ಗೊಬ್ಬರದ ಸ್ಲರಿಯನ್ನ ನೀರಿಗೆ ಚೆಲ್ಲಿ. ಇದರಿಂದ ಪಾಚಿ ಬೆಳೆಯುತ್ತೆ. ಇದರ ಜೊತೆಗೆ ಕಡಲೆಕಾಯಿ ಹಿಂಡಿ ಮತ್ತು ಅಕ್ಕಿ ತೌಡನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಅದನ್ನ ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆಸಿಟ್ಟು ಮಾರನೇ ದಿನ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕೆರೆಗೆ ಹಾಕಿ. ಈ ನೈಸರ್ಗಿಕ ಆಹಾರದಿಂದ ಮೀನಿನ ಗ್ರೋತ್ ಅದ್ಭುತವಾಗಿರುತ್ತೆ. ಮೀನು ಸಾಕಾಣಿಕೆಯಲ್ಲಿ ನಾವು ಕೆಲವು ಮುನ್ನೆಚ್ಚರಿಕೆ ತಗೋಬೇಕು. ಪ್ರತಿದಿನ ಬೆಳಗ್ಗೆ ಕೆರೆ ಹತ್ರ ಹೋಗಿ ಮೀನುಗಳು ಮೇಲ್ಗಡೆ ಬಂದು ಉಸಿರಾಡ್ತಾ ಇವೆಯಾ ಅಂತ ಚೆಕ್ ಮಾಡಿ. ಬೆಳಗ್ಗಿನ ಜಾವ ಮೀನುಗಳು ಮೇಲಕ್ಕೆ ಬಂದು ಬಾಯಿ ಬಿಡ್ತಾ ಇದ್ರೆ ಆಕ್ಸಿಜನ್ ಕಮ್ಮಿ ಇದೆ ಅಂತ ಅರ್ಥ. ಆಗ ಹೊಸ ನೀರು ಹಾಯಿಸ್ಬೇಕು. ನೀರಿನ ಬಣ್ಣ ತುಂಬಾ ಡಾರ್ಕ್ ಹಸಿರಾಗಬಾರ್ದು. ಹಾಗಾದ್ರೆ ಗೊಬ್ಬರ ಹಾಕೋದನ್ನ ನಿಲ್ಲಿಸ್ಬೇಕು. ಕೆರೆಯ ಬದುಗಳು ಗಟ್ಟಿಯಾಗಿ ಇವೆಯಾ, ನೀರು ಲೀಕ್ ಆಗ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. ತಿಂಗಳಿಗೊಮ್ಮೆ ನೆಟ್ ಹಾಕಿ 4 ರಿಂದ 5 ಮೀನುಗಳನ್ನ ಹಿಡಿದು ತೂಕ ಚೆಕ್ ಮಾಡಿ. ರೋಗ ಬಂದಿದೆಯಾ ಅಂತ ನೋಡಿ. ಕೆರೆಯಲ್ಲಿ ಬೇರೆ ಕಪ್ಪೆ ಅಥವಾ ಹಾವುಗಳು ಬರದಂತೆ ಸುತ್ತಲೂ ನೆಟ್ ಕಟ್ಟೋದು ಒಳ್ಳೆಯದು. ರೂಪ್ಚಂದ್ ಮೀನು ಸಾಕಣೆಯ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಸ್ಗಳನ್ನ ನೋಡೋಣ. ಮೊದಲು ಪ್ಲಸ್ ಪಾಯಿಂಟ್ಸ್ ನೋಡೋಣ. ಈ ಮೀನಿಗೆ ರೋಗ ಬರೋದು ತುಂಬಾ ಅಪರೂಪ. ಇದು ಹವಾಮಾನ ಬದಲಾವಣೆಯನ್ನ ತಡೆದುಕೊಳ್ಳುತ್ತೆ. ಮಾರುಕಟ್ಟೆಯಲ್ಲಿ ವರ್ಷ ಪೂರ್ತಿ ಒಳ್ಳೆ ಬೆಲೆ ಇರುತ್ತೆ. ಇನ್ನು ಮೈನಸ್ ಪಾಯಿಂಟ್ಸ್ ಅಂದ್ರೆ ನಾನ್ ಮೊದಲೇ ಹೇಳಿದ ಹಾಗೆ ಇವುಗಳಿಗೆ ಸಣ್ಣ ಹಾಗೂ ಮೊನಚಾದ ಹಲ್ಲುಗಳಿರುತ್ತೆ. ನಿಮಗೆ ಸರಿಯಾದ ಸಮಯಕ್ಕೆ ಊಟ ಹಾಕದೇ ಇದ್ರೆ ಹಸಿವಿನಿಂದ ಒಂದಕ್ಕೊಂದು ಕಚ್ಚಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸಣ್ಣ ಸೈಜಿನ ಬೇರೆ ಮೀನುಗಳ ಜೊತೆ ಹಾಕಿದ್ರೆ ಅವುಗಳನ್ನ ಬದುಕಲು ಬಿಡಲ್ಲ. ಹಾಗಾಗಿ ಆಹಾರ ನಿರ್ವಹಣೆಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕು ಅಷ್ಟೆ. ಸ್ನೇಹಿತರೆ, ಬನ್ನಿ ಈಗ ಅಸಲಿ ಲೆಕ್ಕಾಚಾರಕ್ಕೆ ಬರೋಣ. ಇದರಲ್ಲಿ ಖರ್ಚು ಎಷ್ಟಾಗುತ್ತೆ? ನಾವು ಕಮರ್ಷಿಯಲ್ ಫೀಡ್ ಬಳಸದೇ ಇರೋದ್ರಿಂದ ನಮ್ಮ 70% ಫೀಡ್ ಖರ್ಚು ಉಳಿಯುತ್ತೆ. ನಿಮ್ಮ ಪ್ರಮುಖ ಖರ್ಚು ಅಂದ್ರೆ ಕೇವಲ ಮೀನಿನ ಮರಿಗಳನ್ನ ಕೊಳ್ಳೋದು ಮಾತ್ರ. ನೈಸರ್ಗಿಕ ಗೊಬ್ಬರಗಳು, ಸಗಣಿ, ಆಡುಗೊಬ್ಬರ ನಮಗೆ ಹಳ್ಳಿಯಲ್ಲಿ ತುಂಬಾ ಕಮ್ಮಿ ರೇಟ್ಗೆ ಸಿಗುತ್ತೆ. ಅಜೋಲ್ಲಾ ನಾವೇ ಬೆಳೆಸೋದ್ರಿಂದ ಅದಕ್ಕೆ ಯಾವುದೇ ದಿನನಿತ್ಯದ ವೆಚ್ಚ ಇರೋದಿಲ್ಲ. ನೈಸರ್ಗಿಕ ಕೆರೆ ಆಗಿರೋದ್ರಿಂದ ಯಾವುದೇ ಹೈಫೈ ಮೆಷನರಿ ಅಥವಾ ಕರೆಂಟ್ ಬಿಲ್ ಇರಲ್ಲ. ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಮಾರ್ಜಿನ್ ಸಿಗೋ ಬ್ಯುಸಿನೆಸ್ ಅಂದ್ರೆ ಇದೆ ನೋಡಿ. ಮೀನು ಸಾಕೋದು ಒಂದು ಎತ್ತರ ಆದ್ರೆ ಅದನ್ನ ಮಾರಾಟ ಮಾಡೋದು ಇನ್ನೊಂದು ಎತ್ತರ. ರೂಪ್ಚಂದ್ ಮೀನ್ನಲ್ಲಿ ಮುಳ್ಳು ತುಂಬಾ ಕಮ್ಮಿ ಇರೋದ್ರಿಂದ ಜನ ಇದನ್ನ ತಿನ್ನೋಕೆ ಇಷ್ಟಪಡ್ತಾರೆ. ಹಾಗೂ ಇದು ನೋಡೋಕೆ ಸೀ ಪ್ಯಾಂಫ್ರೆಟ್ ತರಾನೇ ಇರೋದ್ರಿಂದ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ಗಳಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ಈ ಮೀನಿಗೆ ಸಖತ್ ಡಿಮ್ಯಾಂಡ್ ಇದೆ. ನೀವು ರೂಪ್ಚಂದ್ ಮೀನು 800 ಗ್ರಾಂನಿಂದ 1 ಕಿಲೋಗ್ರಾಂ ಆದಾಗ ಒಟ್ಟಿಗೆ ಹಿಡಿದು ಹೋಲ್ಸೇಲ್ ವ್ಯಾಪಾರಿಗಳಿಗೆ ಮಾರಬಹುದು. ಅಥವಾ ನೀವೇ ಸ್ಥಳೀಯ ಸಂತೆಗಳಲ್ಲಿ ನೇರವಾಗಿ ಗ್ರಾಹಕರಿಗೆ ಮಾರಿದ್ರೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತೆ. ತುಂಬಾ ಜನ ತಪ್ಪು ಮಾಡೋದು ಇಲ್ಲೇ. ಎಲ್ಲೋ ಸಿಕ್ಕಿದ ಕಮ್ಮಿ ಕ್ವಾಲಿಟಿ ಮರಿ ತಂದು ಕೆರೆಗೆ ಹಾಕ್ತಾರೆ. ಯಾವಾಗ್ಲೂ ನಿಮ್ಮ ಹತ್ತಿರದ ಸರ್ಕಾರಿ ಮೀನುಗಾರಿಕೆ ಇಲಾಖೆ ಅಥವಾ ನಂಬಿಕಸ್ತ ಹ್ಯಾಚರಿಗಳಿಂದ ಮಾತ್ರ ಮರಿ ತಗೊಳ್ಳಿ. ಮರಿ ತಗೊಳ್ಳೋವಾಗ ಕನಿಷ್ಠ 2 ರಿಂದ 3 ಇಂಚು ಗಾತ್ರ ಇರೋ ಫಿಂಗರ್ಲಿಂಗ್ಸ್ ತಗೊಳ್ಳಿ. ತುಂಬಾ ಸಣ್ಣ ಮರಿ ಬೇಡ. ಆಕ್ಟಿವ್ ಆಗಿ ಈಜಾಡೋ, ಯಾವುದೇ ಗಾಯ ಇಲ್ಲದ ಹೆಲ್ತಿ ಮರಿಗಳನ್ನ ನೋಡಿ ಸೆಲೆಕ್ಟ್ ಮಾಡಿ. ದೂರದ ಊರಿಂದ ತರೋದಾದ್ರೆ ಆಕ್ಸಿಜನ್ ಪ್ಯಾಕಿಂಗ್ ಬ್ಯಾಗ್ಗಳಲ್ಲಿ ಸುರಕ್ಷಿತವಾಗಿ ತರಬೇಕು. ಮರಿಗಳ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ಅವುಗಳ ಬೆಳವಣಿಗೆ ಸೂಪರ್ ಆಗಿ ಇರುತ್ತೆ ಅನ್ನೋದು ನೆನಪಿರ್ಲಿ. ಸ್ನೇಹಿತರೆ,
ನಿಮ್ಮ ಹತ್ತಿರ ಕೇವಲ 30 by 40 ಅಡಿ ಜಾಗದ ಸಣ್ಣ ನೈಸರ್ಗಿಕ ಹೊಂಡ ಇದ್ರೂ ಸಾಕು, ಸೂಪರ್ ಆಗಿ ಮೀನು ಸಾಕಣೆ ಮಾಡಬಹುದು. ಈ 30 by 40 ಜಾಗದ ನೈಸರ್ಗಿಕ ಹೊಂಡಕ್ಕೆ ನೀವು ಗರಿಷ್ಠ 400 ರಿಂದ 500 ರೂಪ್ಚಂದ್ ಮರಿಗಳನ್ನ ಮಾತ್ರ ಹಾಕಬೇಕು. ಜಾಸ್ತಿ ಆಸೆಗ್ ಬಿದ್ದು 1000 ಮರಿ ಹಾಕಿದ್ರೆ ಆಕ್ಸಿಜನ್ ಕೊರತೆಯಾಗಿ ಮೀನುಗಳು ಬರಿಯಲ್ಲ. ಈ ಸಣ್ಣ ಜಾಗಕ್ಕೆ ದಿನಾಲೂ 2 ರಿಂದ 3 ಕಿಲೋಗ್ರಾಂ ಹಸಿ ಅಜೊಲ್ಲ ಮತ್ತು ಸ್ವಲ್ಪ ಹಿಂಡಿ ಮಿಶ್ರಣ ಸಾಕಾಗತ್ತೆ. ನೀರಿನ ಆಳ ಕನಿಷ್ಠ 4 ಅಡಿ ಇರ್ಲೇಬೇಕು ಅನ್ನೋದನ್ನ ಮರಿಬೇಡಿ. ಕೇವಲ 7 ತಿಂಗಳಲ್ಲಿ ಈ ಜಾಗದಿಂದ ನೀವು ಅಂದಾಜು 350 ರಿಂದ 400 ಕಿಲೋಗ್ರಾಂ ತೂಕದ ಮೀನಿನ ಇಳುವರಿ ಪಡೆಯಬಹುದು. ಸಣ್ಣ ಜಾಗದಲ್ಲೂ ದೊಡ್ಡ ಮಟ್ಟದ ಬ್ಯುಸಿನೆಸ್ ಮಾಡೋಕೆ ಇದಕ್ಕಿಂತ ಬೆಸ್ಟ್ ಐಡಿಯಾ ಬೇರೆ ಇಲ್ಲ. ನೋಡಿದ್ರಲ್ವಾ ಸ್ನೇಹಿತರೆ, ತಾರ್ಪಾಲಿನ್ ಅವಶ್ಯಕತೆಯೇ ಇಲ್ಲದೆ ದುಬಾರಿ ಕಮರ್ಷಿಯಲ್ ಫೀಡ್ ಬಳಸದೆ ರೂಪ್ಚಂದ್ ಮೀನನ್ನ ಎಷ್ಟು ಅದ್ಭುತವಾಗಿ ಬಳಸಬಹುದು ಅಂತ. ನಿಮ್ಮ ಹತ್ರ ಇರೋ ಸಣ್ಣ ಜಾಗದಲ್ಲೇ ಇವತ್ತೇ ಪ್ಲಾನ್ ಮಾಡಿ ನೈಸರ್ಗಿಕ ವಿಧಾನ ಅಳವಡಿಸ್ಕೊಳ್ಳಿ. ಕಡಿಮೆ ರಿಸ್ಕ್, ಗ್ಯಾರಂಟಿ ಲಾಭ ಸಿಗೋ ಮೀನು ಅಂದ್ರೆ ರೂಪ್ಚಂದ್. ಪ್ರಕೃತಿ ಕೊಟ್ಟಿರೋ ಅಜೊಲ್ಲ, ಸಗಣಿ, ಕೋಳಿ ಗೊಬ್ಬರದಲ್ಲೇ ಈ ಮೀನು ರಾಜನ ತರಹ ಬೆಳೆದು ನಮ್ಗೆ ಲಾಭ ತಂದ್ಕೊಡ್ತದೆ. ನಮ್ಮ ಮಣ್ಣಿನ ಕೆರೆಯಲ್ಲಿರೋ ನೈಸರ್ಗಿಕ ಶಕ್ತಿಯನ್ನ ಬಳಸ್ಕೊಂಡು ಕಮ್ಮಿ ಬಂಡವಾಳದಲ್ಲೇ ದೊಡ್ಡ ಮಟ್ಟದ ಯಶಸ್ಸು ಕಾಣೋದು ತುಂಬಾ ಸುಲಭ. ನೆನಪಿರ್ಲಿ ಸ್ನೇಹಿತರೆ, ನಿಮ್ಮ ಹತ್ರದ ಕೃಷಿ ಇಲಾಖೆ ಅಥವಾ ಅನುಭವಿ ರೈತರನ್ನ ಭೇಟಿಯಾಗಿ ಹೆಚ್ಚಿನ ಮಾಹಿತಿ ಪಡೆಯಿರಿ. ಅವರ ಅನುಭವಗಳಿಂದ ನಿಮ್ಗೆ ಆರಂಭದಲ್ಲೇ ನಷ್ಟ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತದೆ. ಇಷ್ಟಕ್ಕೆ ನಮ್ಮ ಮೀನುಗಾರಿಕೆ ಸರಣಿ ಮುಗಿಯಲ್ಲ, ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋ ಇನ್ನುಳಿದ ಪ್ರಮುಖ ಕಮರ್ಷಿಯಲ್ ಮೀನಿನ ತಳಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಗೊಂಡ್ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ರುಕ್ಷಾ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.